ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 34ನೇ ಅಧ್ಯಾಯ 19ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರ ಮೊರೆ ಇಡುವಾಗ ಕಿವಿಗೊಡುತ್ತಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಮ್ಮ ಪ್ರಾರ್ಥನೆಗಳಿಗೆ ಆತನ ಏನ್ ಮಾಡುವವನಾಗಿದ್ದಾನೆ, ಕಿವಿಗೊಡುವವನಾಗಿದ್ದಾನೆ. ನಮ್ಮ ಕುಟುಂಬವನ್ನ, ನಮ್ಮನ್ನ ಕರ್ತನ ಏನ್ ಮಾಡುವವನಾಗಿದ್ದಾನೆ, ಕಟಾಕ್ಷಿಸುವವನಾಗಿದ್ದಾನೆ. ನಾವು ಇವತ್ತು ಅನೇಕ ವಾರ್ತಿ ನಾವು ನೆನೆಸ್ತೇವೆ, ಅನೇಕ ಸಾರ್ತಿ ನಾವು ಯೋಚಿಸ್ತೇವೆ, ನನ್ನ ಪ್ರಾರ್ಥನೆನ ಯಾರು ಕೇಳಿಸಿಕೊಳ್ತಾರೆ, ದೇವರು ನನ್ನ ಪ್ರಾರ್ಥನೆನ ಕೇಳಿಸಿಕೊಳ್ತಾ ಇಲ್ವೋ ಅಂತ ಅನೇಕ ಸಾರ್ತಿ ನಾವು ಏನ್ ಮಾಡ್ತೇವೆ, ಯೋಚನೆ ಮಾಡುತ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಮ್ಮ ಪ್ರಾರ್ಥನೆಗಳನ್ನ, ನಮ್ಮ ಕಣ್ಣೀರನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಕೇಳಿಸಿಕೊಳ್ಳುವವರಾಗಿದ್ದಾರೆ. ನಮ್ಮ ಕಣ್ಣೀರನ್ನ ಆತನು ನೋಡುವವನಾಗಿದ್ದಾನೆ. ಮಗನೇ, ಯಾಕೆ ನೀನ್ ಅಳ್ತಾ ಇದೆಯಾ, ಮಗಳೇ ನೀನು ಯಾಕೆ ಕೊರಗ್ತಾ ಇದೆಯಾ ಎಂದು ಆತನು ನಮ್ಮೊಟ್ಟಿಗೆ ಮಾತನಾಡಿ ನಮ್ಮ ಕಣ್ಣೀರನ್ನ ಆತನ ಏನ್ ಮಾಡುವವನಾಗಿದ್ದಾನೆ, ಒರೆಸುವವನಾಗಿದ್ದಾನೆ. ಇವತ್ತು ಮನುಷ್ಯರು ನಮ್ಮನ್ನ ಅವ್ರೇನ್ ಮಾಡುವವರಾಗಿದ್ದಾರೆ, ಧಿಕ್ಕರಿಸಿ ಹೋಗುವವರಾಗಿದ್ದಾರೆ, ನಮ್ಮನ್ನ ಕೈಬಿಟ್ಟು ಹೋಗುವವರಾಗಿದ್ದಾರೆ. ನಾವು ಮಾಡುವ ಪ್ರಾರ್ಥನೆಗಳು, ನಾವು ಹೇಳುವಂತಹ ಮಾತುಗಳು ಅವ್ರೇನ್ ಮಾಡುವುದಿಲ್ಲ, ಕಿವಿ ಮೇಲೆ ಹಾಕಿಕೊಳ್ಳುವುದಿಲ್ಲ. ಆದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ನಮ್ಮ ಜೊತೆಗಾರನಾಗಿ ಬಂದು ನಮ್ಮ ಪಕ್ಕದಲ್ಲಿಯೇ ಕುಳಿತುಕೊಂಡು ನಾವು ಮಾಡುವಂತಹ ಪ್ರಾರ್ಥನೆಗಳನ್ನ ಕೇಳಿಸಿಕೊಂಡು ನಮ್ಗೆ ಸಹಾಯವನ್ನ ಮಾಡುವವನು ಆತನಾಗಿದ್ದಾನೆ. ನಮ್ಮ ಪ್ರಾರ್ಥನೆಗಳನ್ನ ಕೇಳಿಸಿ ನಮ್ಮನ್ನ ಕಟಾಕ್ಷಿಸಿ ಬಲಪಡಿಸಿ ನಡೆಸುವವರು ಆತನಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಅನ್ನಳ ಪ್ರಾರ್ಥನೆಯನ್ನ ಕೇಳಿದನು, ಕರ್ತನ ಆಗರಳನ್ನ ನೋಡಿದನು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ಆತ್ಮನ ನಮ್ಮನ್ನ ನೋಡಿ ನಮ್ಮ ಪ್ರಾರ್ಥನೆಗಳನ್ನ ಕೇಳಿಸಿಕೊಂಡು ಕರ್ತನ ನಮ್ಮನ್ನ ಕಟಾಕ್ಷಿಸಿ ನಡೆಸುವವರು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನಿಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು. ಕರ್ತನ ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರನ್ನು ನೀನು ಕಟಾಕ್ಷಿಸಿ ಅವರ ಪ್ರಾರ್ಥನೆಗಳನ್ನ ಕೇಳಿಸಿಕೊಂಡು ನಡೆಯುವುದಕ್ಕಾಗಿ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.